ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರ ನಗರಸಭೆ ಆವರಣದಲ್ಲಿ ಗುರುವಾರ ಸಂಜೆಯಿಂದ ಅಹೋರಾತ್ರಿ ಘಟನೆ ನಡೆಸ್ತಾ ಇದ್ದ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಹಾಗೂ ಹಸಿರು ಸೇನೆ ಕಾರ್ಯಕರ್ತರಿಗೆ ಶುಕ್ರವಾರ ಬೆಳ್ಳಂಬೆಳಗ್ಗೆ ಸಾಗರ ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ. ನಗರಸಭೆ ಆವರಣದಲ್ಲಿರುವ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಾರಂಗಿ ಹೋಬಳಿಯ ಊರುಗಲ್ಲು ಮಜಾರೆ ಸೇರಿದಂತೆ ಇನ್ನಿತರೆ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಹಾಗೂ ನಮ್ಮನ್ನ ಸ್ವಾತಂತ್ರ್ಯ ನೀಡಿ ಎಂಬ ಘೋಷವಾಕ್ಯದೊಂದಿಗೆ ದಿನೇಶ್ ಶಿರವಾಳ ನೇತೃತ್ವದಲ್ಲಿ ನಡೆಸಿದ ಪ್ರತಿಭಟನೆ ಇದಾಗಿದೆ. ಇಂದು 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ದಿನೇಶ್ ಶಿರವಾಳ, ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕಳದಿ ಸೇರಿದಂತೆ 20ಕ್ಕೂ ಹೆಚ್ಚು ರೈತ ಮುಖಂಡರನ್ನ ವಶಕ್ಕೆ ಪಡೆಯಲಾಗಿದೆ. ಸಾಗರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ ನಾಯಕ್ ಪ್ರತಿಭಟನಾಕಾರರನ್ನ ಮನವೊಲಿಸಲು ಪ್ರಯತ್ನಿಸಿದ್ದು ಯಾವುದೇ ಪ್ರಯೋಜನ ಆಗದಿರುವ ಸಂದರ್ಭದಲ್ಲಿ ರೈತರನ್ನ ವಶಕ್ಕೆ ಪಡೆಯಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ IPS ರವರ ಸಲಹೆಯಂತೆ ಸಾಗರ ಉಪವಿಭಾಗದ ASP ಡಾಕ್ಟರ್ ಬೆನಕ ಪ್ರಸಾದ್ ರವರ ಮಾರ್ಗದರ್ಶನದಲ್ಲಿ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ್ ನಾಯಕ್, ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಸಂತೋಷ್ ಶೆಟ್ಟಿ, ಟೌನ್ ಪೊಲೀಸ್ ಠಾಣೆಯ PI ನಾಗರಾಜ್, ಯಲ್ಲಪ್ಪ ಹಾಗೂ ASI ಹಾಲಪ್ಪರವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಕೈ ಮುಗಿದು ಕಳಕಳಿಯಿಂದ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ, ನಮ್ಮ ಮಾನ್ಯ SP ಸಾಹೇಬರ ವತಿಯಿಂದ ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಹಿರಿಯ ಅಧಿಕಾರಿಗಳು, ನಮ್ಮ ಮಾನ್ಯ ASP ಸಾಹೇಬ್ ವತಿಯಿಂದ ತಮಗೆ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ನೀವು ಮಾಡಬೇಡಿ ಅಂತ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಯಾಕಂದರೆ ಇದು ದೇಶದಲ್ಲಿ ಯಾವುದೇ ಒಂದು ಮೂಲೆಯಲ್ಲಾಗಲಿ ಇವತ್ತಿನ ಸ್ವತಂತ್ರದ ದಿವಸ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವ ಸಂದರ್ಭದಲ್ಲಿ ಈಗ ಇಂಥದ್ದು ಆಗಲಿಲ್ಲ. ನಮ್ಮ ಇಲಾಖೆಯಿಂದ ನಮಗೆ ಕಳಕಳಿಯಿಂದ ಕೈ ಮುಗಿದು ನಾವೆಲ್ಲರೂ ರೈತರು ನಾವೆಲ್ಲರೂ ನಿಮ್ಮ ಪರವಾಗಿರುತ್ತೆ ಕೈ ಮುಗಿ ಕೇಳ್ಕೊಳ್ತಿದ್ವಿ, ಇದನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತಿದ್ವಿ. ಇದು ಬನ್ನಿ ಹೇಳಿದ್ರಿ ಎಲ್ಲ ಸಾಗರದ ACಗೆ, ಸಾಗರ ತಹಶೀಲ್ದಾರ್ಗೆ, ಬ್ರಿಟಿಷರೇ, ಸಾಗರದಲ್ಲಿ ಅಡಗಿರುವ ಬ್ರಿಟಿಷರೇ, ನಮ್ಮನ್ನು ಆಳುತ್ತಿರುವ ಸಾಗರದ ಬ್ರಿಟಿಷರೇ. ನಮಸ್ತೆ ಸರ್. ನಿಮ್ಮ ಹೋರಾಟ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ? ಇಲ್ಲ, ನಮ್ಮ ಬೇಳೂರು ಗೋಪಾಲ್ ಕೃಷ್ಣ ಅವರು 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಅವರ ಸಾಧನೆ ರೈತರನ್ನ ಬಂಧಿಸ್ತಕ್ಕಂಥದ್ದು. ಹಾಗೆ ಇನ್ನು 30 ಬಾರಿ ಆಯ್ಕೆ ಆದರೂ ಇದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಅವರು. ಹಾಗಾಗಿ ಅವರಿಗೆ ಅಭಿನಂದನೆಗಳು. ನಿಮ್ಮ ಈ ಸಾಧನೆ ಮುಂದುವರಿಲಿ. ನಿಮಗೆ ಬಹಳ ದೊಡ್ಡ ಅಭಿನಂದನೆಗಳನ್ನ ರೈತರ ಪರವಾಗಿ ನಾವು ಸಲ್ಲಿಸ್ತೇವೆ ಅಂತ ಹೇಳಿಕೆ ಬಯಸ್ತೀವಿ. ನಮ್ಮ ಇಲಾಖೆ ಕೂಡ ಸಹಕಾರ ಯಾವುದೇ ನಮ್ಮ ಇಲಾಖೆಯಿಂದ ಯಾವ ರೀತಿ ನಿಮಗೆ ತೊಂದರೆ. ಗೋಪಾಲ್ ಕೃಷ್ಣ ಅವರ 3ನೇ ಅವಧಿ ಶಾಸಕರಾಗಿ ಸಾಧನೆ ಏನಪ್ಪಾ ಅಂತಂದ್ರೆ ಅವ್ರು ರೈತರನ್ನ ಬಂಧಿಸ್ತಕ್ಕಂಥದ್ದು. ನಾವು ಯಾವುದೇ ರೀತಿಯಲ್ಲಿ ಈ ಚಳವಳಿಯಿಂದ ನೀವು ಏನ್ ಬೇಕಾದ್ರೆ ಮಾಡುವುದು, ಎಲ್ಲಿರ್ತೀರಿ ಅಲ್ಲೇ ನಮ್ಮ ಹೋರಾಟ ನೀವು ಮಾಡಿ. ಇದು ಬನ್ನಿ ಹೇಳಿದ್ರಿ ಎಲ್ಲ ಭ್ರಷ್ಟ ಸಾಲ ಕಾರಣಕ್ಕೆ
ಒಂದು ವಸ್ತು ಏನಾದ್ರು ಆದ್ರೆ ಇಲ್ಲಿರೋದು ನೀವೇ ಜವಾಬ್ದಾರರು. ನಮ್ಮ ಚಪ್ಪಲ್ ಕೂಡ ನಾವು ಹಾಕೊಂಡು ಹೋಗ್ತಾ ಇಲ್ಲ. ಬ್ರಿಟಿಷರೇ ಸಾಗರ ಬಿಟ್ಟು ತೊಲಗಿ.